ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಅಪಘಾತ ವಿಮೆ ಅಡಿಯಲ್ಲಿ ಬೆಸ್ಕಾಂ ನೌಕರನ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಚೆಕ್ ವಿತರಣೆ ಮಾಡಲಾಯಿತು. ತಿಪಟೂರು ನಗರದ ಬೆಸ್ಕಾಂ ಡಿವಿಷನ್ ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಡಿವಿಷನ್ ಕಚೇರಿಯ ಹಿರಿಯ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ದಿವಂಗತ ಸಿಎನ್ ಹರೀಶ್ ಅಪಘಾತದಲ್ಲಿ ಮರಣ ಹೊಂದಿದ್ದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾತೆ ಹೊಂದಿ ವ್ಯವಹರಿಸುತ್ತಾ ಇದ್ದು, ಈ ನಿಟ್ಟಿನಲ್ಲಿ ಬ್ಯಾಂಕ್ನಿಂದ ಸುಮಾರು 1 ಕೋಟಿ ಮೊತ್ತದ ಅಪಘಾತ ವಿಮೆ ಪರಿಹಾರ ಚೆಕ್ ಅನ್ನು ದಿವಂಗತ ಹರೀಶ್ ಪತ್ನಿ ವಿದ್ಯಾಶ್ರೀ ಅವರಿಗೆ ವಿತರಿಸಿ ಮಾತನಾಡಿದ ಅವರು, ಈ ಪರಿಹಾರದ ಅಡಿಯಲ್ಲಿ ಅಪಘಾತದಲ್ಲಿ ಮರಣ ಹೊಂದಿದ ಕುಟುಂಬದ ನಿರ್ವಹಣೆಗೆ 1 ವಾರದೊಳಗೆ 5 ಲಕ್ಷ ರೂಪಾಯಿ ಪಾವತಿಯಾಗಿದ್ದು 1 ಕೋಟಿ 5 ಲಕ್ಷ ರೂಗಳು ಕುಟುಂಬಕ್ಕೆ ಒಟ್ಟು ಪಾವತಿಯಾಗುತ್ತದೆ ಅಂತ ತಿಳಿಸಿದರು. $200-300 ಜನಕ್ಕೆ ಒಂದು ಎಟಿಎಂ ನಿಮ್ ನಿಯರ್ ಬೈ ಸರ್ಕಲ್ ನಿಮ್ಮ ಆಫೀಸ್ ಒಳಗಡೆ ಒಂದು ಎಟಿಎಂ ಕೊಡ್ತೀವಿ. ನಮಗೇನಾಗಬೇಕು, ಬಿಸ್ನೆಸ್ ಆಗಬೇಕು, ಕಿಟ್ಟಿಂಗ್ ಆಗಬೇಕು ಅಷ್ಟೇ. ಮತ್ತೆ ಇನ್ನೊಂದು, ಈಗ ಆಲ್ರೆಡಿ ಯಾರಾದ್ರೂ ಕೂಡ ನಿಮ್ ಬೇರೆ ಬ್ಯಾಂಕ್ ನಲ್ಲಿ ನೀವು ಅಕೌಂಟ್ ಓಪನ್ ಮಾಡ್ಕೊಂಡಿದ್ರು ಕೂಡ ಅದನ್ನ ಟೇಕ್ ಓವರ್ ಮಾಡ್ಕೊಳ್ಳೋಕೆ ಯಾವುದೇ ರೀತಿಯಂತ ತೊಂದರೆ ಇಲ್ಲ. ಟೇಕ್ ಓವರ್ ಮಾಡ್ಕೊಳ್ಬಹುದು. ಮತ್ತೆ ರೀತಿಯಂತ ಯಾವುದೇ ರೀತಿಯಂತ ಲೋನ್ ಅಕೌಂಟ್ಗಳು ನಿಮ್ಮಲ್ಲಿ ಇತ್ತು ಅಂತ ತಿಳಿದ್ರು ಕೂಡ ಸೇಮ್ ಬೆನಿಫಿಟ್ ಅಲ್ಲಿ ನಿಮ್ಗೆ ಟೇಕ್ ಓವರ್ ಮಾಡ್ಕೊಡುವಂತ ವ್ಯವಸ್ಥೆ ಮಾಡ್ಕೊಡ್ತೇವೆ. ಬ್ಯಾಂಕಿಗೆ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನಾದ್ರೂ ಬ್ರಾಂಚ್ ಮ್ಯಾನೇಜರ್ಸ್ ಮತ್ತೆ ಡೆಪ್ಯೂಟಿ ಬ್ರಾಂಚ್ ಮ್ಯಾನೇಜರ್ ನಂಬರ್ ನಲ್ಲಿ ಸಾಹೇಬ್ರಗಳ ಹತ್ರ ಕೊಟ್ಟಿರ್ತೇವೆ. ನಿಮ್ಗೆ ಏನಾದ್ರೂ ಒಂದು ಟೇಕ್ ಓವರ್ ಮಾಡ್ಬೇಕಾದ್ರೆ ಮತ್ತೆ ನೀವು ಪ್ರೊಸೆಸಿಂಗ್ ಚಾರ್ಜಸ್ ಹಾಕ್ತೀರಿ, ಡಾಕ್ಯುಮೆಂಟೇಶನ್ ಚಾರ್ಜಸ್ ಹಾಕ್ತೀರಿ, ಮಾರ್ಗೇಜ್ ಚಾರ್ಜಸ್ ಹಾಕ್ತೀರಿ. ಯಾವುದೇ ಗೊಂದಲಗಳು ಬೇಡ. ವಿತ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೂಡ ನಾವು ಟೇಕ್ ಓವರ್ ಮಾಡ್ಲಿಕ್ಕೂ ಕೂಡ ಇದು ಮಾಡ್ತೇವೆ. ಮತ್ತೆ ನೀವು ಯಾವುದೇ ಕೆಲವು ಬ್ಯಾಂಕಿನ ವ್ಯವಹಾರ ಮಾಡ್ಬೇಕಾದ್ರೆ ನೀವು ರಜಾ ಹಾಕೊಂಡು ಬರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಎನಿ ಟೈಮ್ 8 ಗಂಟೆ ಮೇಲೆ ಮುಗಿಸ್ಕೊಂಡೋದ್ರು ಕೂಡ ಬ್ಯಾಂಕ್ ನಲ್ಲಿ ಅಧಿಕಾರಿಗಳು ಅವೈಲೇಬಲ್ ಇರ್ತಾರೆ. ಓವರ್ ಫೋನ್ ಕೂಡ ಸರ್ವಿಸ್ ಕೊಡುವಂತ ಕೆಲಸವನ್ನ ಮಾಡ್ತೀವಿ. ನಮಗ್ ಬೇಕಿರೋದೇನು, ನೀವು ಅಷ್ಟು ಜನರದ ಅಕೌಂಟ್ ನಮಗೆ ನೀವು ನಮ್ಮಿನ ಯೂನಿಯನ್ ಬ್ಯಾಂಕಿನ ಗ್ರಾಹಕರಾಗಬೇಕು. ಮತ್ತೆ ನಾವು ನಿಮ್ಮ ಸೇವೆಗೆ ನಮಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕ್ಷೇತ್ರೀಯ ಕಾರ್ಯಾಲಯ ಬಳ್ಳಾರಿಯ ಚೀಫ್ ಮ್ಯಾನೇಜರ್ ಮೋತಿಲಾಲ್, ತಿಪಟೂರು ಶಾಖಾ ಪ್ರಬಂಧಕ ಕೆಎಸ್ ಆಂಜನೇಯ ರೆಡ್ಡಿ, ಸಹಾಯಕ ಪ್ರಬಂಧಕಿ ಸೀತಾಕುಮಾರಿ, ತುಮಕೂರು ಲೆಕ್ಕ ನಿಯಂತ್ರಣ ಅಧಿಕಾರಿ ತಿಪ್ಪೇಸ್ವಾಮಿ, ಕುಣಿಗಲ್ ಎಇ ಪುರುಷೋತ್ತಮ್, ಕುಮಾರಸ್ವಾಮಿ, ಮನೋಹರ್, ಹರಿಹರಪ್ಪ ಹಾಗೂ ವಿನಯ್ ಸೇರಿದಂತೆ ಬೆಸ್ಕಾಂ ಹಾಗೂ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಜರಿದ್ದರು. ವರದಿ ಮಂಜು, ಗುರುಗದಹಳ್ಳಿ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.